ಆಮೇಲೆ ದರ್ಶನ್ ರಿಲೀಸ್ ಆಗ್ತಾರಾ, ಈ ಒಂದು ಪ್ರಶ್ನೆ ತುಂಬ ಕುತೂಹಲ ಮೂಡಿದೆ. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಈಗ ಜಾಮೀನು ಅರ್ಜಿ ಸಲ್ಲಿಸ್ಬೋದು, ರಿಲೀಸ್ ಆಗ್ತಾರಾ? ಒಬ್ಬರು ಅವರ ಹೆಸರು ವೆಂಕಟಾಚಲಪತಿ, ಅವರು ಲೋಕಾಯುಕ್ತಕ್ಕೊಂದು ಕೇಸ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಏನು ನೋಡಿ, ಈ ಅವರ ದೂರು ನೋಡಿ, DCP ಗಿರೀಶು, ACP ಚಂದನ್ನು, ಆಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಇವರೆಲ್ಲ ದರ್ಶನ್ ರಿಲೀಸ್ ಆಗಿ ಬರಲಿ ಅನ್ನೋಂಥ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ ಏನಿದೆ ಅಂತಂದರೆ, ಚಾರ್ಜ್ ಶೀಟಲ್ಲಿ ನಿಮ್ಮ ಹೇಳಿಕೆಗಳು ಮಾತ್ರ ದಾಖಲಾಗುತ್ತೆ, ಟ್ರಯಲ್ ಶುರುವಾಗಿಲ್ಲ. ಇವರೇನು ಆರೋಪ ಮಾಡ್ತಾರೆ ಕೇಳಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 17 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಗೊತ್ತಿದೆ ನಿಮಗೆ. ಹತ್ಯೆ ಬಗ್ಗೆ ಎಳೆಯಾಗಿ ವಿವರಿಸಿದ್ದ ಚಾರ್ಜ್ ಶೀಟ್, ಪ್ರತಿಯೊಂದು ಮಾಹಿತಿಗಳು ಕೂಡ ಇದೆ, ನಮ್ಮಲ್ಲಿ ಬಂಡಲೇ ಇದೆ. ನಟ ದರ್ಶನ್ ಕೂಡ ಹಲವು ಸತ್ಯ ಒಪ್ಪಿದ್ದಾರಂತೆ, ಅದನ್ನು ಹೇಳಿದ್ದೀವಿ. ಮೊನ್ನೆ ನಾನು ಆ ಲೈವಲ್ಲೇ ಹೇಳಿದ್ದೀನಿ ಏನೆಲ್ಲ ಒಪ್ಕೊಂಡಿದ್ದಾರೆ ಅಂತೇಳಿ. ಅನೇಕ ವಿಚಾರ, ನಾನು ಹೊಡೆದಿದ್ದೀನಿ, ಆಮೇಲೆ ಎದೆ ಮೇಲೆ ಕಾಲಿಟ್ಟಿದ್ದೀನಿ, ಆಮೇಲೆ ಶವ ವಿಲೇವಾರಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನು ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದನ್ನು ಕೂಡ ಒಪ್ಪಿದ್ದಾರೆ ದರ್ಶನ್, ನಾನು ಚಾರ್ಜ್ ಶೀಟಲ್ಲಿ ಮೊನ್ನೆ ಹೇಳಿದೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಒಂದು ಅಚ್ಚರಿ ಅಂಶ ಉಲ್ಲೇಖವಾಗಿದೆಯಂತೆ. ಏನು, ಶೆಡ್ನಿಂದ ನಾನು ಹೊರಟಾಗ ರೇಣುಕಾಸ್ವಾಮಿ ಚೆನ್ನಾಗಿದ್ದ ಅಂಥೇಳಿ ದರ್ಶನ್ ಹೇಳಿದ್ದಾರೆ. ನಟ ದರ್ಶನ್ ಹೇಳಿಕೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇದೇ ವಿಚಾರ ಮುಂದಿಟ್ಟುಕೊಂಡು ಬೇಲ್ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ವೆಂಕಟಾಚಲಪತಿ ಅವರಿಗೆ ಒಂದು ಅನುಮಾನ ಇದೆ. ಹಾಗಾಗಿ ತನ್ನ ಚಾರ್ಜ್ ಶೀಟಲ್ಲಿ ತನ್ನ ಹೇಳಿಕೆ, ಅಂದರೆ ಜೂನ್ 11ನೇ ತಾರೀಕು ಆ ಚಾರ್ಜ್ ಶೀಟ್ನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ದರ್ಶನ್ ಏನು ಹೇಳ್ತಾರೆ ಅಂತಂದರೆ, ನಾನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿದ್ದೆ, ಈ ಹುಡುಗರು ರೇಣುಕಾಸ್ವಾಮಿಯನ್ನು ಅಪಹರಿಸಿಕೊಂಡು ಬಂದದ್ದು ನನಗೆ ಗೊತ್ತಿಲ್ಲ, ನನ್ನ ಡೈರೆಕ್ಷನಲ್ಲ, ಅವರು ಅಪಹರಿಸಿಕೊಂಡು ಶೆಡ್ಡಿಗೆ ಕರ್ಕೊಂಡು ಬಂದ ನಂತರ ನನಗೆ ಪವನ್ ಫೋನ್ ಮಾಡಿ ಹೇಳ್ತಾನೆ, ಅಣ್ಣ ಇವರನ್ನು ಕರ್ಕೊಂಬಂದಿದ್ದೀನಿ ಅಂತ. ಹೌದಾ, ವಿಚಾರಿಸ್ಕೊಂಬರೋಣ, 4 ಬಾರಿಸ್ಬರೋಣ ಅಂತೇಳಿ ನಾನು ಹೋಗಿ 4 ಬಾರಿಸಿದೆ, ಹೊಡೆದೆ, ಸರಿಯಾಗಿ ಹೊಡೆದಿದ್ದೀನಿ. ಆಮೇಲೆ ನಾನು ಬಂದ ನಂತರ ನನಗೆ ಈ ಥರ ಮಾಹಿತಿ ಬಂತು. ಸೊ ಈ ಪಾಯಿಂಟನ್ನು ಅವರು ಹೇಳಿದ್ದಾರೆ ಅಂತ. ಈ ಕಾರಣಕ್ಕಾಗಿ ನಾನು ಕೊಲೆ ಮಾಡಿಲ್ಲ ಅಂತ ವಾದಿಸ್ಬೋದು ದರ್ಶನ್, ನಾನು ಕೊಲೆ ಮಾಡಿಲ್ಲ ಅಂತ ವಾದ ಮಾಡಬಹುದು. A2 ದರ್ಶನ್ ಜೊತೆ ತೆರಳಿದ್ದ A1 ಪವಿತ್ರ ಗೌಡ ಕೂಡ ತೆರಳಿದ್ರು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಬಚಾವಾಗಬಹುದು. ಆದ್ದರಿಂದ ಲೋಕಾಯುಕ್ತದಲ್ಲಿ ಈ ದೂರನ್ನು ದಾಖಲು ಮಾಡಿದ್ದಾರೆ. ದರ್ಶನ್ಗೆ ನೆರವಾಗುವಂತೆ ಚಾರ್ಜ್ ಶೀಟ್ ತಯಾರಿಯಾಗಿದೆ, ಕಡಿಮೆ ಶಿಕ್ಷೆ ಕೊಡಿಸುವ ರೀತಿ ಚಾರ್ಜ್ ಶೀಟ್ ಬರೆದಿದ್ದಾರೆ ಅಂತ ಅವರ ಆರೋಪ. ಪೊಲೀಸರು ತನಿಖೆ ವೇಳೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ. 3 ಪೊಲೀಸರ ವಿರುದ್ಧ ವೆಂಕಟಾಚಲಪತಿ ಆರೋಪ ಮಾಡ್ತಾರೆ. ಯಾರು? ಕಮಿಷನರ್ ದಯಾನಂದ್, DCP ಗಿರೀಶ್, ACP ಚಂದನ್. 3 ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಇವರ ವಿರುದ್ಧ ಒಂದು ತನಿಖೆ ನಡೆಸಿ ಅಂತೇಳಿ ವೆಂಕಟಾಚಲಪತಿ ಅಪೀಲ್ ಮಾಡ್ತಾರೆ. ಅದರ ಒಂದು ವಿಷಯ ನೆನಪಿರಲಿ ವೀಕ್ಷಕರೇ, ಏನು ಈ ಆರೋಪಿಗಳು ಹೇಳ್ತಾರೋ ಅದು ಚಾರ್ಜ್ ಶೀಟ್, ಅದನ್ನು ಮಾತ್ರ ಬರೀತಾರೆ. ಇವರೆಲ್ಲ ಹೇಳಿದ್ದನ್ನು ಬರಿತಾ ಹೋಗ್ತಾರೆ. ಆಮೇಲೆ ಇನ್ನು 17 ಜನ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಕೇಳ್ತಾ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಪಾರ್ಟಿ ಸವಾಲಾಗುತ್ತೆ. ನೆಕ್ಸ್ಟ್ ಇನ್ನೂ ಟ್ರಯಲ್ ಶುರುವಾಗಿಲ್ಲ. ಅಲ್ಲಿ ಏನು ಕೇಳ್ತಾರೆ ಕೋರ್ಟಲ್ಲಿ ಇನ್ನು ಮುಂದೆ ದರ್ಶನ್ ಬಂದು ನಿಂತಾಗ, ದರ್ಶನ್ ಅವರೇ, ಓಕೆ, ನೀವು ಕಿಡ್ನ್ಯಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿಲ್ವಾ? ಇಲ್ಲ ಮಹಾಸ್ವಾಮಿಗಳೇ, ನಾನು ಆದೇಶ ಕೊಟ್ಟಿಲ್ಲ. ಆದರೆ ಡ್ಯಾಶ್ ರಾಘವೇಂದ್ರ ಹೇಳ್ತಾನೆ, ನೀವು ಫೋನ್ ಮಾಡಿದ್ರಂತೆ, ನೋಡಿ ದಾಖಲೆ ಇದೆ, ಏನು ಹೇಳ್ತೀರಿ ಇದಕ್ಕೆ? ಆಮೇಲೆ ನೋಡಿ ಇವನು ಹೇಳ್ತಾನೆ, ನೀವು ಫೋನ್ ಮಾಡಿ ಮಾತಾಡಿದ್ರಂತೆ, ನಿಮ್ಮ ಫೋನ್ ಈ 11:25ಕ್ಕೆ ನೀವು ಯಾರಿಗೆ ಫೋನ್ ಮಾಡಿದ್ರಿ? ನೋಡಿ ಇಲ್ಲಿ ಕಾಲ್ ಡೀಟೇಲ್ಸ್ ಇದೆ, ಇವನಿಗೆ ಯಾಕೆ ಫೋನ್ ಮಾಡಿದ್ರಿ? ಹೀಗೆಲ್ಲ ಪಾರ್ಟಿ ಸವಾಲಾಗತ್ತೆ. ಸೊ ಆ ಪಾರ್ಟಿ ಸವಾಲ್ ಬಗ್ಗೆ ಇವರು ಏನು ಟೆನ್ಷನ್ ತಗೊಂಡಂಗೆ ಕಾಣ್ತಾ ಇಲ್ಲ. ಇವರ ಹೇಳಿಕೆಯ ಆಧಾರದ ಮೇಲೆ ಅವರು ದೂರು ಕೊಟ್ಟಂಗೆ ಕಾಣ್ತಾ ಇದೆ. ಎನಿವೆ ನೋಡೋಣ ಏನಾಗುತ್ತೆ ಅಂತ. ಆಮೇಲೆ ದರ್ಶನ್ ರಿಲೀಸ್ ಆಗ್ತಾರಾ, ಈ ಒಂದು ಪ್ರಶ್ನೆ ತುಂಬ ಕುತೂಹಲ ಮೂಡಿದೆ. ಅಂದರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಈಗ ಜಾಮೀನು ಅರ್ಜಿ ಸಲ್ಲಿಸ್ಬೋದು, ರಿಲೀಸ್ ಆಗ್ತಾರಾ? ಒಬ್ಬರು ಅವರ ಹೆಸರು ವೆಂಕಟಾಚಲಪತಿ, ಅವರು ಲೋಕಾಯುಕ್ತಕ್ಕೊಂದು ಕೇಸ್ ಕೊಟ್ಟಿದ್ದಾರೆ, ದೂರು ಕೊಟ್ಟಿದ್ದಾರೆ. ಏನು ನೋಡಿ, ಈ ಅವರ ದೂರು ನೋಡಿ, DCP ಗಿರೀಶು, ACP ಚಂದನ್ನು, ಆಮೇಲೆ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್, ಇವರೆಲ್ಲ
ದರ್ಶನ್ ರಿಲೀಸ್ ಆಗಿ ಬರಲಿ ಅನ್ನೋಂಥ ರೀತಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಅಂತ ಒಂದು ಆರೋಪವನ್ನು ಮಾಡಿದ್ದಾರೆ. ಅಂದರೆ ಅಲ್ಲಿ ಏನಿದೆ ಅಂತಂದರೆ ಚಾರ್ಜ್ ಶೀಟಲ್ಲಿ ನಿಮ್ಮ ಹೇಳಿಕೆಗಳು ಮಾತ್ರ ದಾಖಲಾಗುತ್ತೆ, ಟ್ರಯಲ್ ಶುರುವಾಗಿಲ್ಲ. ಇವರೇನು ಆರೋಪ ಮಾಡ್ತಾರೆ ಕೇಳಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ 17 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಗೊತ್ತಿದೆ ನಿಮಗೆ. ಹತ್ಯೆ ಬಗ್ಗೆ ಎಳೆಯಾಗಿ ವಿವರಿಸಿದ್ದ ಚಾರ್ಜ್ ಶೀಟ್, ಪ್ರತಿಯೊಂದು ಮಾಹಿತಿಗಳು ಕೂಡ ಇದೆ, ನಮ್ಮಲ್ಲಿ ಬಂಡಲೇ ಇದೆ. ನಟ ದರ್ಶನ್ ಕೂಡ ಹಲವು ಸತ್ಯ ಒಪ್ಪಿದ್ದಾರಂತೆ, ಅದನ್ನು ಹೇಳಿದ್ದೀವಿ. ಮೊನ್ನೆ ನಾನು ಆ ಲೈವಲ್ಲೇ ಹೇಳಿದ್ದೀನಿ ಏನೆಲ್ಲ ಒಪ್ಕೊಂಡಿದ್ದಾರೆ ಅಂತೇಳಿ. ಅನೇಕ ವಿಚಾರ, ನಾನು ಹೊಡೆದಿದ್ದೀನಿ, ಆಮೇಲೆ ಎದೆ ಮೇಲೆ ಕಾಲಿಟ್ಟಿದ್ದೀನಿ, ಆಮೇಲೆ ಶವ ವಿಲೇವಾರಿ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಎಲ್ಲ ಒಪ್ಕೊಂಡಿದ್ದಾರೆ. ಇನ್ನು ರೇಣುಕಾ ಮೇಲೆ ಹಲ್ಲೆ ಮಾಡಿದ್ದನ್ನು ಕೂಡ ಒಪ್ಪಿದ್ದಾರೆ ದರ್ಶನ್, ನಾನು ಚಾರ್ಜ್ ಶೀಟಲ್ಲಿ ಮೊನ್ನೆ ಹೇಳಿದೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಒಂದು ಅಚ್ಚರಿ ಅಂಶ ಉಲ್ಲೇಖವಾಗಿದೆಯಂತೆ. ಏನು? ಶೆಡ್ನಿಂದ ನಾನು ಹೊರಟಾಗ ರೇಣುಕಾಸ್ವಾಮಿ ಚೆನ್ನಾಗಿದ್ದ ಅಂಥೇಳಿ ದರ್ಶನ್ ಹೇಳಿದ್ದಾರೆ. ನಟ ದರ್ಶನ್ ಹೇಳಿಕೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇದೇ ವಿಚಾರ ಮುಂದಿಟ್ಟುಕೊಂಡು ಬೇಲ್ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ವೆಂಕಟಾಚಲಪತಿ ಅವರಿಗೆ ಒಂದು ಅನುಮಾನ ಇದೆ. ಹಾಗಾಗಿ ತನ್ನ ಚಾರ್ಜ್ ಶೀಟಲ್ಲಿ ತನ್ನ ಹೇಳಿಕೆ, ಅಂದರೆ ಜೂನ್ 11ನೇ ತಾರೀಕು ಆ ಚಾರ್ಜ್ ಶೀಟ್ನ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಅದರಲ್ಲಿ ದರ್ಶನ್ ಏನು ಹೇಳ್ತಾರೆ ಅಂತಂದರೆ, ನಾನು ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ನಲ್ಲಿದ್ದೆ, ಈ ಹುಡುಗರು ರೇಣುಕಾಸ್ವಾಮಿಯನ್ನು ಅಪಹರಿಸಿಕೊಂಡು ಬಂದದ್ದು ನನಗೆ ಗೊತ್ತಿಲ್ಲ, ನನ್ನ ಡೈರೆಕ್ಷನಲ್ಲ. ಅವ್ರು ಅಪಹರಿಸಿಕೊಂಡು ಶೆಡ್ಡಿಗೆ ಕರ್ಕೊಂಡು ಬಂದ ನಂತರ ನನಗೆ ಪವನ್ ಫೋನ್ ಮಾಡಿ ಹೇಳ್ತಾನೆ, ಅಣ್ಣ ಇವನನ್ನು ಕರ್ಕೊಂಬಂದಿದ್ದೀನಿ ಅಂತ. ಹೌದಾ, ವಿಚಾರಿಸ್ಕೊಂಬರೋಣ, 4 ಬಾರಿಸಿ ಬರೋಣ ಅಂತೇಳಿ ನಾನು ಹೋಗಿ 4 ಬಾರಿಸಿದೆ, ಹೊಡೆದೆ, ಸರಿಯಾಗಿ ಹೊಡೆದಿದ್ದೀನಿ. ಆಮೇಲೆ ನಾನು ಬಂದ ನಂತರ ನನಗೆ ಈ ಥರ ಮಾಹಿತಿ ಬಂತು. ಸೊ ಈ ಪಾಯಿಂಟನ್ನು ಅವರು ಹೇಳಿದ್ದಾರೆ ಅಂತ. ಈ ಕಾರಣಕ್ಕಾಗಿ ನಾನು ಕೊಲೆ ಮಾಡಿಲ್ಲ ಅಂತ ವಾದಿಸ್ಬೋದು ದರ್ಶನ್, ನಾನು ಕೊಲೆ ಮಾಡಿಲ್ಲ ಅಂತ ವಾದ ಮಾಡ್ಬೋದು. A2 ದರ್ಶನ್ ಜೊತೆ ತೆರಳಿದ್ದ A1 ಪವಿತ್ರ ಗೌಡ ಕೂಡ ತೆರಳಿದ್ರು. ದರ್ಶನ್ ಜೊತೆಗೆ ಪವಿತ್ರ ಗೌಡ ಕೂಡ ಬಚಾವಾಗಬಹುದು. ಆದ್ದರಿಂದ ಲೋಕಾಯುಕ್ತದಲ್ಲಿ ಈ ದೂರನ್ನು ದಾಖಲು ಮಾಡಿದ್ದಾರೆ. ದರ್ಶನ್ಗೆ ನೆರವಾಗುವಂತೆ ಚಾರ್ಜ್ ಶೀಟ್ ತಯಾರಿಯಾಗಿದೆ, ಕಡಿಮೆ ಶಿಕ್ಷೆ ಕೊಡಿಸುವ ರೀತಿ ಚಾರ್ಜ್ ಶೀಟ್ ಬರೆದಿದ್ದಾರೆ ಅಂತ ಅವರ ಆರೋಪ. ಪೊಲೀಸರು ತನಿಖೆ ವೇಳೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ. 3 ಪೊಲೀಸರ ವಿರುದ್ಧ ವೆಂಕಟಾಚಲಪತಿ ಆರೋಪ ಮಾಡ್ತಾರೆ. ಯಾರು? ಕಮಿಷನರ್ ದಯಾನಂದ್, DCP ಗಿರೀಶ್, ACP ಚಂದನ್. 3 ವಿರುದ್ಧ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. ಇವರ ವಿರುದ್ಧ ಒಂದು ತನಿಖೆ ನಡೆಸಿ ಅಂತೇಳಿ ವೆಂಕಟಾಚಲಪತಿ ಅಪೀಲ್ ಮಾಡ್ತಾರೆ. ಅದರ ಒಂದು ವಿಷಯ ನೆನಪಿರಲಿ ವೀಕ್ಷಕರೇ, ಏನು ಈ ಆರೋಪಿಗಳು ಹೇಳ್ತಾರೋ ಅದು ಚಾರ್ಜ್ ಶೀಟ್, ಅದನ್ನು ಮಾತ್ರ ಬರೀತಾರೆ. ಇವರೆಲ್ಲ ಹೇಳಿದ್ದನ್ನು ಬರಿತಾ ಹೋಗ್ತಾರೆ. ಆಮೇಲೆ ಇನ್ನು 17 ಜನ ಇದ್ದಾರಲ್ಲ, ಅವ್ರ ಹತ್ರ ಎಲ್ಲ ಕೇಳ್ತಾ ಹೋಗ್ತಾರೆ. ಅಲ್ಲಿ ಏನಾಗುತ್ತೆ, ಪಾರ್ಟಿ ಸವಾಲಾಗುತ್ತೆ. ನೆಕ್ಸ್ಟ್ ಇನ್ನು ಟ್ರಯಲ್ ಶುರುವಾಗಿಲ್ಲ. ಅಲ್ಲಿ ಏನು ಕೇಳ್ತಾರೆ ಕೋರ್ಟಲ್ಲಿ ಇನ್ನು ಮುಂದೆ ದರ್ಶನ್ ಬಂದು ನಿಂತಾಗ, ದರ್ಶನ್ ಅವರೇ, ಓಕೆ, ನೀವು ಕಿಡ್ನ್ಯಾಪ್ ಮಾಡೋದಕ್ಕೆ ಆದೇಶ ಕೊಟ್ಟಿಲ್ವಾ? ಇಲ್ಲ ಮಹಾಸ್ವಾಮಿಗಳೇ, ನಾನು ಆದೇಶ ಕೊಟ್ಟಿಲ್ಲ. ಆದರೆ ಡ್ಯಾಶ್ ರಾಘವೇಂದ್ರ ಹೇಳ್ತಾನೆ, ನೀವು ಫೋನ್ ಮಾಡಿದ್ರಂತೆ, ನೋಡಿ ದಾಖಲೆ ಇದೆ, ಏನು ಹೇಳ್ತೀರಿ ಇದಕ್ಕೆ? ಆಮೇಲೆ ನೋಡಿ ಇವನು ಹೇಳ್ತಾನೆ, ನೀವು ಫೋನ್ ಮಾಡಿ ಮಾತಾಡಿದ್ರಂತೆ, ನಿಮ್ಮ ಫೋನ್ ಈ 11:25ಕ್ಕೆ ನೀವು ಯಾರಿಗೆ ಫೋನ್ ಮಾಡಿದ್ರಿ? ನೋಡಿ ಇಲ್ಲಿ ಕಾಲ್ ಡೀಟೇಲ್ಸ್ ಇದೆ, ಇವನಿಗೆ ಯಾಕೆ ಫೋನ್ ಮಾಡಿದ್ರಿ? ಹೀಗೆಲ್ಲ ಪಾರ್ಟಿ ಸವಾಲು ಆಗುತ್ತೆ. ಸೊ ಆ ಪಾರ್ಟಿ ಸವಾಲ್ ಬಗ್ಗೆ ಇವರು ಏನು ಟೆನ್ಷನ್ ತಗೊಂಡಂಗೆ ಕಾಣ್ತಾ ಇಲ್ಲ. ಇವರ ಹೇಳಿಕೆಯ ಆಧಾರದ ಮೇಲೆ ಅವರು ದೂರು ಕೊಟ್ಟಂಗೆ ಕಾಣ್ತಾ ಇದೆ. ಎನಿವೆ ನೋಡೋಣ ಏನಾಗುತ್ತೆ ಅಂತ.